ನಮಸ್ತೆ, ನೀವು ನೋಡ್ತಾ ಇರುವುದು ಬಟರ್ ಫ್ರೂಟ್, ಬೆಣ್ಣೆಹಣ್ಣು ಅಥವಾ ಅವಕಾಡೊ ಎಂದು ಕರೆಯಲ್ಪಡುವ ಹಣ್ಣು. ಇದನ್ನು ವಿದೇಶಗಳಲ್ಲಿ ಹೆಚ್ಚಾಗಿ ಅವಕಾಡೊ ಅಂತ ಕರೀತಾರೆ. ಈಗ ನಾವು ಈ ಅವಕಾಡೊವನ್ನು ಹೇಗೆ ತಿನ್ನೋದು ಅಂತ ತೋರಿಸ್ತಾ ಇದ್ದೇವೆ. ಸುಲಭವಾಗಿ ಈ ಥರ ಕಟ್ ಮಾಡ್ಕೊಳ್ಳಿ. ನಾವೀಗ ತೊಟ್ಟು ತೆಗಿತಾ ಇದ್ದೇವೆ. ತೊಟ್ಟು ತೆಗಿಬೇಕಂತ ಇಲ್ಲ, ಡೈರೆಕ್ಟಾಗಿ ಎರಡು ಸೈಡಿಂದ ಕಟ್ ಮಾಡ್ಕೊಳ್ಬೋದು. ಮಧ್ಯದಲ್ಲಿ ಬೀಜ ಇರ್ತದೆ. ಈ ಥರ ಗಾಯ ಮಾಡಿ ಹೀಗೆ ಸೀದಾ ತೆಗೆದ್ರಾಯಿತು. ಒಳಗೆ ದೊಡ್ಡ ಬೀಜ ಇರ್ತದೆ. ಬೀಜನ ತೆಗೆದು ಸ್ಪೂನಿನ ಸಹಾಯದಿಂದ ಪಲ್ಪನ್ನು ತೆಗೆದು ಈ ಥರ ಒಂದು ಸ್ಪೂನಲ್ಲಿ ಸ್ಮ್ಯಾಶ್ ಮಾಡ್ಕೊಳ್ಬೇಕು. ಐಸ್ ಕ್ರೀಮ್ ಟೆಕ್ಸ್ಚರ್ ಥರ ಬರಬೇಕು. ಮಿಕ್ಸಿಯ ಅಗತ್ಯ ಇಲ್ಲ, ಕೈಯಲ್ಲೇ ಮಾಡ್ಕೊಳ್ಬೋದು. ಈ ಬಟರ್ ಫ್ರೂಟ್ ಹಾಗೆ ತಿಂದರೆ ಏನು ರುಚಿ ಇಲ್ಲ. ಸಕ್ಕರೆಯನ್ನು ಹಾಕ್ಕೊಳ್ಬೇಕು. ಸಕ್ಕರೆ ನೀವು ತಿನ್ನೋದಿಲ್ಲ ಅಂದರೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸ್ವಲ್ಪ ನಿಂಬೆ ರಸನೂ ಹಾಕ್ಕೊಳ್ಬೋದು. ಮಕ್ಕಳಿಗೆಲ್ಲ ಈ ಥರ ಚೆನ್ನಾಗಿರ್ತದೆ. ಒಳ್ಳೆ ಕ್ರೀಮಿ ಸ್ವೀಟ್ ಐಸ್ ಕ್ರೀಮ್ ಥರ ಆಗ್ತದೆ. ನೋಡಿ, ರೆಡಿಯಾಗಿದೆ. ಎಂಜಾಯ್ ಮಾಡಿ. ಈಗಂತೂ ಬೆಣ್ಣೆಹಣ್ಣು ಸೀಸನ್. ಹಾಯ್, ಒಂದು ಸ್ಮಾಲ್ ಕಿಚನ್ ಟಿಪ್. ನಮಗೆ ಈ ಜೀರಿಗೆಯನ್ನು ಬಾಟಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕು. ಫನ್ನೆಲ್ ಇಲ್ಲ ಅಂದರೆ ಒಂದು ಹಳೆ ನೀರಿನ ಬಾಟಲನ್ನು ಈ ಥರ ಕಟ್ ಮಾಡ್ಕೊಳ್ಳಿ. ಈ ಕಿಚನ್ ಟಿಪ್ ಉಪಯೋಗಿಸಿ ಅಡುಗೆ ಎಣ್ಣೆಯನ್ನು ಕೂಡ ಬಾಟಲ್ಗಳಿಗೆ ತುಂಬಿಸ್ಕೊಳ್ಬೋದು. ಈಗ ನಾನು ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ನೋಡಿ, ಸ್ವಲ್ಪವೂ ಚೆಲ್ಲುವ ಭಯ ಇಲ್ಲ. ನೀವು ಕೂಡ ಈ ಟಿಪ್ಪನ್ನು ಕಿಚನ್ನಲ್ಲಿ ಉಪಯೋಗಿಸ್ಕೊಳ್ಳಿ. ಫ್ರೆಂಡ್ಸ್, ಈಗ ಸೇವಂತಿಗೆ ಗಾರ್ಡನ್ ನೋಡ್ಕೊಂಡು ಬರೋಣ. ಇದು ನನ್ನ ಫ್ರೆಂಡ್ ಮನೆಯಲ್ಲಿ ಅರಳಿದ ಅರಶಿನ ಸೇವಂತಿಗೆ. ಈ ವರ್ಷ ಈಗ ಮೊದಲ ಬಾರಿಗೆ ಅರಳಿದೆ. ಇದು ಬಿಳಿ ಸೇವಂತಿಗೆ, ಇನ್ನು ಅರ್ಧ ಅರಳಿದೆ. ಇದು ನಮ್ಮ ಮನೆಯಲ್ಲಿ ಅರಳಿರುವ ಕೆಂಪು ಸೇವಂತಿಗೆ. ಗಣೇಶ ಹಬ್ಬಕ್ಕೆ ಅರಳಲಿಕ್ಕೆ ಸ್ಟಾರ್ಟ್ ಆಗಿದೆ. ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಫ್ರೆಂಡ್ಸ್, ಈಗ ನೀವು ನೋಡ್ತಾ ಇರೋದು ಶಿರಾಡಿ ಘಾಟ್ ದೃಶ್ಯ. ಬೆಂಗಳೂರಿನಿಂದ ಮಂಗಳೂರಿಗೆ ಹೋಗುವಾಗ ಪಶ್ಚಿಮ ಘಟ್ಟಗಳ ಮೂಲಕ ಹೋಗಬೇಕು. ಇವತ್ತು ಜೋರಾಗಿ ಮಳೆ ಬರ್ತಾ ಇತ್ತು. ಮಳೆ ಬಿಟ್ಟಾಗ ನಾನು ಮಾಡಿದ ವಿಡಿಯೋ. ಹಚ್ಚ ಹಸಿರಿನಿಂದ ಕೂಡಿದ ಪಶ್ಚಿಮ ಘಟ್ಟಗಳು. ಮೋಡ ಹೇಗೆ ಆವರಿಸಿದೆ ನೋಡಿ. ಇಲ್ಲೇ ಸಮೀಪದಲ್ಲಿ ನದಿಯು ಹರಿಯುತ್ತದೆ. ರೋಡ್ ಫುಲ್ ಒದ್ದೆಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಚಾನೆಲನ್ನು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.